ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ವ್ಲಾಗ್. ಎಲ್ರು ಆರಾಮಿದ್ರ ಅಂತ ಅನ್ಕೊಳ್ತೀವಿ. ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನೀವು ಯಾವಾಗ್ಲೂ ನನ್ಗೆ ಎಂತ ಸ್ಪೆಷಲ್ ಅಂತ ಕೇಳೋದಾಯ್ತಾ? ನಾನು ಉಂಟಲ್ಲ ಬ್ರೈನ್ ಸ್ಟ್ರಾಮ್ ಮಾಡಿ ಬರ್ಬೇಕು. ಇವತ್ತು ನಾವು ಇದು ಮಾಡುವ, ಇವತ್ತು ಇಲ್ಲಿಗೆ ಹೋಗುವ, ಇವತ್ತು ಚಾಲೆಂಜ್ ಮಾಡುವ. ಅಲ್ಲ, ಯಾರಿಗಂತ ಬ್ರೈನ್ ಇಲ್ಲ ಅವರಿಗೆ ಬ್ರೈನ್ ಸ್ಟಾಮ್ ಮಾಡ್ಲಿಕ್ಕೆ ಕೇಳೋದು ನಾನು. ನಿಂಗೆ ಹಾಗೆ ಬ್ರೈನ್ ಇಲ್ಲ ಅಲ್ಲ, ಯೂಸಿಗೆ ಅದು ಬರ್ಲಿ ಅಂತ. ಅದು ಎಂತ ಉಂಟು ನಿನಗೆ? ಉಂಟಾ ಬ್ರೈನ್? ಪೀನಟ್ಸ್ ಉಂಟಲ್ಲ ಮಂಡಿಲಿ. ಆಯ್ತಾಯ್ತಾಯ್ತು, ನೀನ್ ನನಗೆ ಎಲ್ಲ ನಂಗೆ ಪೆದ್ದಿ ಅಂತ ಹೇಳ್ತೀಯಲ್ಲ ನೀನು. ನೋಡುವ, ನಿನಗೆ ಒಂದು ನಾನು ರಿಡಲ್ ಕೇಳ್ತೇನೆ, ಅದು ನೀನ್ ಕರೆಕ್ಟ್ ಆಗಿ ಹೇಳ್ತೇನೆ. ನೋಡುವ ಯಾವ್ದು ಅಲ್ಲಿ ಕೇಳ್ತಿ. ಇಂಗ್ಲಿಷ್ ಅಲ್ಲಿ ನಂಗೆ ಇಂಗ್ಲಿಷ್ ಮಾತಾಡೋದು ನಂಗೆ ಒಳ್ಳೆ. ಒಬ್ಬ ಹುಡುಗ ಇದ್ದ. ಓಕೆ ಓಕೆ ಓಕೆ. ಅವನುಂಟಲ್ಲ 1951 ಅಲ್ಲಿ ಬೋರ್ನ್ ಆಗಿರ್ತಾನೆ. 1951 ಅಲ್ಲಿ ಬೋರ್ನ್ ಆಗಿದ್ದಾನೆ. ಮತ್ತೆ 1952 ಅಲ್ಲಿ ಅವನು ಸತ್ತೋಗ್ತಾನೆ. ಅವನು 1952 ಅಲ್ಲಿ ಸತ್ತೋಗ್ತಾನೆ. ಓಕೆ, ಬಟ್ ಆ ಒಂದು ಇಯರ್ ಅವನಿಗೆ ಎಷ್ಟು ವರ್ಷ ಗೊತ್ತುಂಟಾ? 20 ಇಯರ್ಸ್ ಅವನಿಗೆ. 20 ಅದು ಹೇಗೆ? ಅವನ ಸರಿ 20 ಇಯರ್ಸ್ ಓಲ್ಡ್ ಇರ್ಬೋದು ಒಂದು, ಅಲ್ಲವಾ? ಮತ್ತೆ ಹೇಳು, ಮತ್ತೆ ಬಿಡು. ಸತ್ಯ, ನಾನು ಪೆದ್ದ ಅಂತ 3 ಸತಿ ಹೇಳು. ನಾನು ಪೆದ್ದ, ನೀನ್ ನನಗಿಂತ ದೊಡ್ಡದು ಪೆದ್ದಿ. 1951 ಉಂಟಲ್ಲ, ಅದು ರೂಮ್ ನಂಬರ್. 1951 ಅಲ್ಲಿ ರೂಮ್ ಅಲ್ಲಿ ಅವನು ಬೋರ್ನ್ ಆಗಿದ್ದ. 1952 ಅಲ್ಲಿ ಅವನು ಸತ್ತ. 20 ವರ್ಷ ಆಗಿ ಮತ್ತೆ ಅವನಿಗೆ 20 ವರ್ಷ ಆಗಿರೋದಾ? ಹೇಗೆ ಗೈಸ್ ನೋಡಿ, ಇವತ್ತಿನ ವೆದರ್ ಹೇಗೆ ಉಂಟಂತ. ಚಂದ ಕಾಣ್ತಾ ಉಂಟಾ? ನಿಮ್ಗೆ ಚಂದ ನೋಡ್ಲಿಕ್ಕಿದ್ರೆ ಇಲ್ಲಿ ತೋರಿಸಿ. ಸೊ ಗೈಸ್, ನಂದು ಇವತ್ತು ಇಯರಿಂಗ್ಸ್ ಹೇಗೆ ಕಾಣ್ತಾ ಉಂಟು? ಹಾಗೆ ಕಾಣ್ತಾ ಉಂಟು. ನೀ ಅಂತ ದೊಡ್ಡದು ಇಯರಿಂಗ್ಸ್ ಆಗಿದ ತಕ್ಷಣ ಇದಾದಿ ಅಂತ ಎಣಿಸಿದ್ಯಾ? ಕಟ್ಟಿನ ಟೈಪ್ ಆಗಿದೆ ಅಂತ ಎಣಿಸಿದ್ಯಾ? ಸಾಂಗ್ ಮಾಡುವನಾ? ಮಿಟ್ಟಿ ಕಿ ಜಾಶನಿ ಬನಾಯಿತು ಚಾಲನೆ ಸಾಚೇರಾ ತು ಟುಮಕ್ ಟುಮಕ್ ಜಾಯ್ ರೇ. ಅದು ಮಾಡುವನಾ? ಮಾಡು, ಹೋಗಿ ರೋಡಲ್ಲಿ ಮಿಡಲ್ ಹೋಗಿ. ನಾನು ನಿಂಗೆ ವಿಡಿಯೋ ಮಾಡ್ತೀನಿ, ನೀ ಡ್ಯಾನ್ಸ್ ಮಾಡು. ರೋಡ್ ನೀ ಮಾಡ ಮಿಡಲ್ ಅಲ್ಲಿ ಡ್ಯಾನ್ಸ್ ಇದ್ದು ಮಿಡಲ್ ಹೋಗಿ, ರೋಡ್ ಮಿಡಲ್ ಹೋಗಿ ಡ್ಯಾನ್ಸ್ ಮಾಡ. ರೋಡ್ ಕಿನ್ನ ಶಾಶಿಕೆ ಚಿಮಕ್ ಚಿಮಕ್ ಜಾಯ್ ರೇ. ಒಂದು ಹೋಟೆಲ್ಗೆ ಹೋಗ್ತಿದ್ದೇವೆ ಆಯ್ತಾ, ಅದು ನಾನು ಇಂಟರ್ನೆಟ್ ಅಲ್ಲಿ ಹೀಗೆ ನೋಡ್ಬೇಕಾದ್ರೆ ನಂಗೆ ಸಿಕ್ಕಿತಾಯ್ತಾ. ಅದು ರಂಗನಾಥ್ ಕೆಫೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಇಷ್ಟರ ತನಕ ಅಲ್ಲಿ ವಿಸಿಟ್ ಮಾಡ್ಲಿಲ್ಲ, ಆದ್ರೆ ಉಂಟಲ್ಲ ಅದ್ರ ರಿವ್ಯೂಸ್ ಎಲ್ಲ ನಾನು ನೋಡ್ತಿದ್ದೆ, ತುಂಬಾ ಒಳ್ಳೇದು ಉಂಟಂತೆ. ಸೊ ಅದು ಆನೆಕೆರೆ ಆಚೆ ಉಂಟು, ಅಲ್ಲಿ ಹೋಗಿ ನಾವು ನಿಮ್ಗೆ ತೋರಿಸ್ತೇವೆ ಅಲ್ಲಿ ಎಂತೆಂತ ಉಂಟಂತ. ನಾವು ಹೋಗಿದ್ದೀನಿ ಗೈಸ್ ಅಲ್ಲಿ ಮುಂಚೆ, ನಾವು ಹೋಗಿದ್ದೀನಿ. ಅಲ್ಲಿ ಫೇಮಸ್ ಉಂಟಲ್ಲ ಫಿಲ್ಟರ್ ಕಾಫಿ. ಫಿಲ್ಟರ್ ಕಾಫಿ ಕರೆಕ್ಟ್, ನಾನು ಅದೇ ನೋಡಿದ್ದು, ತುಂಬಾ ರಿವ್ಯೂಸ್ ಇತ್ತು ಅದಕ್ಕೆ. ಗೊತ್ತುಂಟಾ ನಿಮ್ಗೊಂದು ಹೇಳಲಿಕ್ಕಿತ್ತಾಯ್ತಾ? ನಾನು ವೇಟ್ ಮಾಡೋದಾಯ್ತಾ 1000 ಸಬ್ಸ್ಕ್ರೈಬರ್ಸ್ ಆಗ್ತದೆ ಅಂತ. ಆಗ ಒಂದು 1 hour ಮುಂಚೆ ನೋಡಿದ್ದೆ ಆಯ್ತಾ ನಾನು. ಅದು 999 ಅಲ್ಲಿ ಇತ್ತು ಆಯ್ತಾ. ಪುನಃ ರಿಫ್ರೆಶ್ ಮಾಡಿ ನಾನು 1 hour ಆದ್ಮೇಲೆ ಪುನಃ ನೋಡ್ತೇನೆ, ಆಗ 998 ಆಯ್ತು ಆಯ್ತಾ. ನಾನು ಎಣಿಸಿದ್ದು, ನೀವ್ ಎಂತಕ್ಕೆ ಮಾರೆ ನಮ್ಗೆ ಅನ್ಸಬ್ಸ್ಕ್ರೈಬ್ ಮಾಡುದು? ನಿಮ್ಗೆ ಹೇಳುದು ನಾನು, ಇಷ್ಟಾದ್ರೆ ಮಾತ್ರ ಮಾಡಿ. ನಮ್ದಕ್ಕೋಸ್ಕರ ಅಂತ ಮಾಡಿ. ನಮ್ದಕ್ಕೋಸ್ಕರ ಯಾಕೆ ಮಾಡಿದ್ದೀರಿ? ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ನಾವ್ ಯಾರಂತ ಗೊತ್ತಿಲ್ಲ, ನಮ್ಗೆ ನೀವ್ ಯಾರಂತ ಗೊತ್ತಿಲ್ಲ. ಆದ್ರೆ ಎಂತ ಗೊತ್ತುಂಟ, ನಮ್ದು ನಾವೊಂದು ಫ್ಯಾಮಿಲಿ ತರ ಇದ್ದೇವಲ್ಲ ಈಗ. ಯಾವಾಗಿಂದ? ಈಗ ಫ್ಯಾಮಿಲಿಯಾ? ಹಣ ಕೊಡ ನಂಗೆ, ಅಪ್ಪನ ಜಾಸ್ತಿ ಕೊಡ ನಿಂದು. ನಿನ್ನಪ್ಪ ಎಲ್ಲ ಒಂದೇ, ನಾವೆಲ್ಲ ಒಂದೇ ಆಯ್ತಾ, ಒಂದೇ ತಾಯಿ ಮಕ್ಕಳು. ಶಾಂತಿ ಶಾಂತಿ ಶಾಂತಿ. ಇದು ಬಾಲೋಡಿಯಲ್ಲಿ ಹೇಳ್ತಿದ್ರು ಆಯ್ತಾ, ಶಾಂತಿ ಶಾಂತಿ ಶಾಂತಿ. ಕೊಡ, ನಾವೆಲ್ಲ ಒಂದೇ ತಾಯಿ ಕೇಳ, ಅಣ್ಣನೊಟ್ಟಿಗೆ ಆಸ್ತಿ ಕೇಳ. ಅಕ್ಕ ಆಸ್ತಿ ಕೊಡ. ನಾವೆಂತ ಮಾಡುವ ಗೊತ್ತುಂಟ, ಈಗ ನಮ್ದೊಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡುವ. ಹೊಸ ಫ್ಯಾಮಿಲಿ ಇರೋದು ಫ್ಯಾಮಿಲಿ ಎಲ್ಲ ಅವರೆಲ್ಲ ಇರ್ಲಿ ಮಾರ. ಎಲ್ಲ ನೀ ಫ್ಯಾಮಿಲಿ ಮಾಡ್ತಿ ಹೇಳಿದ್ದೆಲ್ಲ. ನಿಂಗೆ ಅಣ್ಣ ತಮ್ಮ ಎಲ್ಲ ಮಾಡ್ಲಿಕ್ಕಿದ್ರೆ ಇವಳಿಗೆ ಕಾಲ್ ಮಾಡಿ, ಎಲ್ಲ ವೈಫ್ ಎಲ್ಲ ಆಗ್ಲಿಕ್ಕಿದ್ರೆ ನಂಗೆ ಕಾಲ್ ಮಾಡಿ. ಅದೆಲ್ಲ ಶಾರ್ಟ್ ಲಿಸ್ಟ್ ಎಲ್ಲ ಮಾಡ್ಲಿಕ್ಕೆ ಉಂಟು ನಂಗೆ. ಕ್ರೈಟೀರಿಯಾಸ್ ಎಲ್ಲ ಉಂಟು. ಕ್ರೈಟೀರಿಯಾಸ್ ಎಂತ ಇಲ್ಲ, ಹುಡುಗಿ ಆಗಿರ್ಬೇಕು ಅಷ್ಟೇ. ನಂಗೆ ತುಂಬಾ ಬರ್ತದೆ ಗೈಸ್ ಆಯ್ತಾ. ಏಂಜಲ್ ಪ್ರಿಯಾ ಎಂತದೋ ಒಂದು ಪ್ರಿಯಾ, ಏಂಜಲ್ ಪ್ರಿಯಾ, ಇಟ್ಸ್ ಮೀ ರೂಪಾ, ಇಟ್ಸ್ ಮೀ ಪೂಜಾ ಎಲ್ಲ ಗೊತ್ತಾಗ್ತದೆ ನಂಗೆ ನೋಡುವಾಗ ಫೇಕ್ ಅಕೌಂಟ್ ಅಂತ. ಫಸ್ಟ್ ಹಾಯ್ ಮಾಡಿ ಮೊನ್ನೆ ಮೆಸೇಜ್ ಮಾಡಿದ್ದಾನೆ ಗೈಸ್, ನೀವು ಯಾರು ಗೊತ್ತಿಲ್ಲ ನಂಗೆ ರಿಪ್ಲೈ ಕೊಡ್ಲಿಕ್ಕೆ ಆಗ್ಲಿಲ್ಲ. ನಿಮ್ಮ ಹೃದಯದಲ್ಲಿ ನಂಗೆ ಜಾಗ ಇದ್ರೆ ಕೊಡಿ ಅಂತೆ. ಹುಡುಗ ಯಾರೋ, ನಾನ್ ಏನ್ ಹುಡುಗ ನಂದು ಜಾಗ ಕೊಡ್ಲಿಕ್ಕೆ? ನಂದು ಹೃದಯದಲ್ಲಿ ಜಾಗ ಇಲ್ಲ ಮಾರೆಯ. ನಿಂಗೆ ಬೇರೆ ಕಡೆ ಇದ್ರೆ ಜಾಗ ಒಂದು 5 ಸೆನ್ಸ್ ತೆಗೆದು ಕೊಡ್ತೀನಿ, ಬಾ ಹಣ ಇಟ್ಕೊಂಡು ಬಾ, ಕೊಡುವ, ತೊಂದ್ರೆ ಇಲ್ಲ. ಇವನೆಷ್ಟು ಉದ್ದ ಮಾರೆ, ನಾನೆಷ್ಟು ಕೊಳ್ಳಿ? ನಂಗೆ ತೋರ್ಸು ಅಲ್ಲಿಂದ. ನಾನು ಹೇಗೆ ಕಾಣ್ತೇನೆ ಅಂತ ತೋರ್ಸು. ನೀನು ಲಿಲ್ಲಿಪುಟ್ ತರ ಕಾಣ್ತಿ. ಇದೆ ಆಯ್ತಾ ಹೋಟೆಲ್? ರಂಗನಾಥ್ ಕೆಫೆ. ಓಕೆ ಓಕೆ. ಇಲ್ಲಿ ಬಂದ್ಲು ಹೋಟೆಲಿಗೆ. ಈಗ ಇವಳಿಗೆ ಸೋಷಿಯಲ್ ಆಂಗ್ಸೈಟಿ ಸ್ಟಾರ್ಟ್ ಆಯ್ತು. ಎಂತ ಹೇಳ್ತಿ? ಕೇಳುವ, ಮತ್ತೆ ಹೊರಗೆ ತಗೊಂಡ್ಬರುವ ಪೇಮೆಂಟ್. ನಾನು ಎಣಿಸಿದೆ, ನಾನು 500 ರೂಪಾಯಿ ತಗೊಂಡ್ಬರುವ ಅಂತ. ನಾಡಿಗುಂಟು ಕ್ಯಾಶ್.
ಹಾಗೆ ನೋಡ್ಬೇಡ, ಅಲ್ಲಿ ಈಗ ನೋಡ್ಬೋದು ಸ್ಟ್ರೈಟ್. ಸತ್ಯ ಇಲ್ಲ, 1 ರೂಪಾಯಿ ಎಲ್ಲ ಕ್ಯಾಶ್. ಕೇಳುವ first. ಕೇಳು ನೀನು ನೋಡು. ಕೇಳ ಹೇಗೆ ಕೇಳೋದಾ? ಬಾಯಲ್ಲಿ ಕೇಳುವ. ಬಾಯಲ್ಲಿ ಕೇಳು ಬೇಗ. ಸರ್ UPI ಪೇಮೆಂಟ್ ಇಲ್ವಾ? ಓನ್ಲಿ ಕ್ಯಾಶ್. ಒಳ್ಳೆ ಕ್ಯಾಶಾ? ಬೈ ಬಂಗ್ ಆಯ್ತಲ್ಲ, ಹೋಗಿ ತಗೊಂಡು ಬರುವ. ಗೈಸ್ ಎಂತ ವಿಷಯ ಅಂತ ಹೇಳಿದ್ರೆ ನಮ್ಮ ಹತ್ರ ಕ್ಯಾಶ್ ಇಲ್ಲ ಆಯ್ತಾ, ಅದಕ್ಕೆ ನಾವು ನೋಡುದು ಈಗ ಎಲ್ಲಿಂದ ಕ್ಯಾಶ್ ತರೋದು ಅಂತ. ಕ್ಯಾಶ್ ಎಂಟು ಮಾಡ್ತಿದ್ದೀವಿ. ಅಲ್ಲಿ ಹೋಗಿ ಅಜ್ಜನ ಹತ್ರ ಕೇಳುವನ. ಅಜ್ಜ ಹೊಡಿತಾನೆ, ಲೆಕ್ಸ್ದಲ್ಲಿ ಹೊಡಿತಾರೆ ನಮಗೆ. ಈಗ ಎಂತ ಮಾಡುದು? ಈಗ ಎಂತ ಮಾಡುದಿಲ್ಲ, ನಾವು ಪೆಟ್ರೋಲ್ ಪಂಪಿಗೆ ಹೋಗುವ. ಗುದ್ಕೊಂಡೆಲ್ಲ ಹೋಗ್ತಿಯಲ್ಲ, ಓಡೈಚೆ. ಹೇಳು. ನಾವು ಪೆಟ್ರೋಲ್ ಪಂಪಿಗೆ ಹೋಗಿ ಪೆಟ್ರೋಲ್ ಪಂಪಲ್ಲಿ ಉಂಟಲ್ಲ ಕ್ಯಾಶ್ ತರುವ. ಪೆಟ್ರೋಲ್ ಪಂಪ್ ಎಲ್ಲಿ ಉಂಟು? ಪೆಟ್ರೋಲ್ ಪಂಪ್ ಎದುರುಂಟು. ಅಷ್ಟು ನಡ್ಕೊಂಡು ಹೋಗಿ ನಂಗೆ ಆಗುದಿಲ್ಲ. ಬಾ, ಅದೇ ಒಂದು ಮಜಾ. ಅಲ್ಲಿ ಹೋಗುವನಾ? ಅಲ್ಲಿ ಎಲ್ಲ ಗೂಡಂಗಡಿಯಾ, ಸಣ್ಣ ಸಣ್ಣ ಅಂಗಡಿ ಶಾಪ್. ಹೋದ ಅವ್ರ ಇವ್ರ ಹತ್ರ ಹೋಗಿ ಸುಮ್ಮನೆ ಕೇಳುವ ಕ್ಯಾಶ್ ಉಂಟು. ಯಾರೊಟ್ಟಿಗೆ? ಒಳ್ಳೆ ಆಗುದಿಲ್ಲ ಅದು. ಯಮಹನ ಹತ್ರ. ಒಳ್ಳೆ ಆಗುದಿಲ್ಲ. ನೋಡುವ, ನಾನು ಕೇಳಿದ್ರೆ ನೀ ಕೇಳ್ತೀಯಾ? ನೋಡುವ ಗೈಸ್, ಚಾಲೆಂಜ್ ಆಯ್ತಾ? ಕೇಳೋದು ನೀನು, ಬಾ ನೋಡುವ. ಚಾಲೆಂಜ್ ಅಂತ ಹೇಳಿದ್ರೆ ನಾನು ಉಂಟಲ್ಲ ಇಲ್ಲಿ ಒಂದು ಶಾಪಿಗೆ ಹೋಗಿ ಕೇಳ್ತೇನೆ ಆಯ್ತಾ, ಅವ್ರ ಹತ್ರ ಕ್ಯಾಶ್ ಉಂಟಂತ. ಜಾನಿಗೆ ಒಂದು ಹೊಸ ಬೈಕ್ ಬೇಕಂತೆ, ಅದಕ್ಕೆ ಇದಾ ತಗೋ ಎಂತ ತಗೋ ಗ್ರೋಸರಿ ತಗೊಳ್ಳಿಕ್ಕೆ. ಬೈಕ್ ಬರ್ಡೇಗೆ. ಯಾವಾಗ? ನಿನ್ನ ಬರ್ಡೇ ಯಾವಾಗ? ನಾಳೆ. ಗೈಸ್ ಇವಳು ಯಾಕೆ ಸಹ 500 ರೂಪಾಯಿ ಕ್ಯಾಶ್ ತಂದ್ಲು ಫೈನಲಿ. ನಮ್ದು ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ಡ್ರಮ್ ಸ್ಟಿಕ್ ಪೋಡಿ. ಡ್ರಮ್ ಸ್ಟಿಕ್ ಪೋಡಿ ಸಹ ಬರ್ತದೆಯಾ? ಫಸ್ಟ್ ಟೈಮ್ ಟ್ರೈ ಮಾಡುದು. ನೋಡು, ತಿಂದು ನೋಡು ಹೇಗೆ ಉಂಟು ಹೇಳು ನನಗೆ. ಇವಳಿಗೆ ತಿನ್ಲಿಕ್ಕೆ ಗೊತ್ತಾಗ್ತಿಲ್ಲ ಗೈಸ್. ಇದು ಮಾಡ್ಬೇಕು, ಶೂ ಮಾಡಬೇಕು. ಫಸ್ಟ್ ಟೈಮ್ ತಿನ್ನು ಗೈಸ್ ಡ್ರಮ್ ಸ್ಟಿಕ್ ಪೋಡಿ. ಯುನೀಕ್ ಆಗಿ ಉಂಟು, ಒಳ್ಳೆ ಉಂಟು. ಹಾಕುದು, ಕುಡಿ, ಎಂಜಾಯ್ ಮಾಡು. ನಂಗೆ ಹೇಳುವೆ ಹೇಗೆ ಉಂಟಂತ ಹೇಳು. ಬಿಸಿ ಉಂಟು ಗೈಸ್. ಹಾಗೇನೆ ಬೆಚ್ಚ ಗೋಳಿ ಬಜ್ಜಿ ಬಂತು, ಬೆಚ್ಚ ಗೋಳಿ ಬಜ್ಜಿ. ಸ್ಯಾಡಿಸ್ಟ್ ಹೇಳಬೇಕ, ಕುಡಿಯಾ? ಇದರಲ್ಲಿ ಹಾಕಿ ಕುಡಿಯಾ ಮಂಗ? ಅದಕ್ಕಿದು ಕೊಡುದಲ್ಲ, ನೀನು ಹಾಕಬೇಕು. ಯಬಾ, ಅಲ್ಲೇ ಊದು ಪುಷ್ ಪುಷ್ ಅಂತ, ಪುಷ್ ಪುಷ್ ಮಾಡು. ನೀ ಹಾಗೆ ಸಹ ನಾಗಿನೇ ನೀನು. ಹೇಳು ಹೇಗೆ ಉಂಟು? ಈಗ ಕೊಡ್ತು ಕೊಡು. ನನಗೆ ನಾ ಆರ್ಡರ್ ಮಾಡಿದ್ದು ಎಂತ ಗೊತ್ತುಂಟು ಗೈಸ್, ನಾನು ಕಾಫಿ ಆರ್ಡರ್ ಮಾಡಿದ್ದು ನನಗೋಸ್ಕರ. ಇವಳು ಕುಡಿತಿದ್ದಾಳೆ. ಅದೇ ಸರ್ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಅವಳಿಗೆ ನಿಂದು ಗೋಳಿ ಬಜ್ಜಿ ನಾನು ತೋರಿಸ್ತಿಲ್ಲ, ನಂದು ಗೋಳಿ ಬಜ್ಜಿ ನಿಮಗೆಲ್ಲ ತೋರಿಸ್ತೀನಿ ಗೈಸ್ ನಾನು. ನಂದು ಗೋಳಿ ಬಜ್ಜಿ ನೋಡಿ ನೀವು ಪ್ಲೀಸ್. ಅಂದರೆ ಹೇಳಿದ್ದು ನಾನು ಎಂತ ಅರ್ಥ ಅಂದರೆ ಇದು ಗೋಳಿ ಬಜ್ಜಿ ನೋಡಿ ಅಂತ. ನೀ ಎಂತ ನಗಾಡ್ತಿದ್ಯಾ? ನಂಗೆ ತಪ್ಪು ಹೇಳಿದೆ ನಾನು? ಅಕ್ಕನೇ ಮೆಕ್ಕನೇ ವಾ ಬೈ ವಾ. 2 ಪೀಸ್ ತಿಂತಾಳೆ, ಜಾಸ್ತಿ ತಿನ್ನೋದಿಲ್ಲ. ಇದೆಂತ? ಯಾರು ಗೈಸ್? ನಾನು ಒಂದ್ಸಲ 3 ವರ್ಷದಿಂದ ಹೇಳ್ತಿದ್ದೆ ನಂಗೆ ಎಳ್ಳು ಕುಡಿಬೇಕು ಅಂತ. ಫೈನಲಿ ನಂಗೆ ಎಳ್ಳು ಸಿಕ್ಕಿತು. ಕುಡಿ. ಅದು ಕೂಡ ಬಿಡ್ಲಿಕ್ಕೆ ಉಂಟು, ಅರ್ಧ ಎಲ್ಲ ಕುಡಿಲಿಕ್ಕೆ ಉಂಟಾ ಫುಲ್ಲು? ಸೋ ಗುಡ್. ಚಿಲ್ ತಿನ್ಲಿಕ್ಕೆ ಸಹ ತಗೊಂಡ್ಬಂದಿದ್ದೇವೆ ಆಯ್ತಾ. ನಾನು ಇದು ತೋರಿಸ್ತೇನೆ ನಿಮಗೆ. ಇದು ನೋಡಿ ಸಾಟ್ ಅಂದ್ರೆ ಎಂತ ಗೊತ್ತುಂಟ ಗೈಸ್? ಮ್ಯಾಂಗೋ ಲೇಯರ್ ಮಾಡಿ ಉಂಟಲ್ಲ, ಅದೊಂದು ಸ್ವೀಟ್ ಇದು ಪ್ರಿಪೇರ್ ಮಾಡ್ತಾರೆ, ಅದೇ ಸಾಟ್ ಅಂತ ಹೇಳ್ತೀವಿ ನಮ್ದ್ರಲ್ಲಿ. ಮತ್ತೆ ಇದು ಗೋವಾ ಹಲ್ವಾ. ಮತ್ತೆ ಚಿಕ್ಕಿ ಆನೆಕೆರೆ ಪಾರ್ಕ್, ಬ್ಯೂಟಿಫುಲ್ ಅಂಡ್ ಬ್ಯೂಟಿಫುಲ್ ಗಾಯ್. ನಾನು ಬ್ಯೂಟಿಫುಲ್. ಎಂತ ಪಾರ್ಕ್ ಇತ್ತಾ? ಎಲ್ಲಿಯಾ ಪಾರ್ಕ್ ತೋರಿಸ್ಬೋದಾಗಿತ್ತು. ಪಾರ್ಕ್ ಅವ್ರು ನೋಡ್ಲಿಲ್ಲವಾ? ನೋಡಿದ್ವಿ. ಗೈಸ್ ಸ್ವಿಮ್ಮಿಂಗ್ ಪೂಲ್ ಉಂಟು. ಈಗ ಅವಳು ಹಾರಿ ಉಂಟಲ್ಲ, ಇದು ಸ್ವಿಮ್ ಮಾಡ್ತಾಳೆ. ಸ್ವಿಮ್ ಮಾಡ. 1 2 3 ಹೋಗ. ಇವಳಿಗೆ ಚಂಡಿ ಮಾಡಿ ಇದು ಗಾಡಿದು ಡಿಕ್ಕಿಯಲ್ಲಿ ಹಾಕಿ ಬಿಡ್ತೀನಿ ನಾನು. ಅಮ್ಮನ ಫಾರ್ಚುನರ್, ಅಪ್ಪನ ಫಾರ್ಚುನರ್. ಒಂದು ಪ್ರೈವೇಟ್ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ಆದ ಸ್ಟೋರಿ ಇದು ಆಯ್ತಾ. ಒಂದು ಹುಡುಗಿ ಇರ್ತಾಳೆ, ಅವಳ ಹೆಸರು ಕಾವ್ಯ ಅಂತ. ಓಕೆ, ಸೊ ಅವಳು ನರ್ಸ್. ಇದು ಅದು ಸ್ಟೋರಿಯಾ? ಕಾವ್ಯ ಅಕ್ಕನಲ್ಲ, ಮತ್ತೆ ಕೇಳು ನೀನು. ಹೇಳು ನೀನು. ಅವಳು ನರ್ಸ್ ಆಯ್ತಾ. ಸೊ ಅವಳೆಂತ ಆಗಿದೆ ಅಂತ ಹೇಳಿದ್ರೆ, ಅವಳು ಪ್ರೈವೇಟ್ ಹಾಸ್ಪಿಟಲ್ಗೆ ಅವಳದು ಫಸ್ಟ್ ಡೇ ಶಿಫ್ಟಿಗೆ ಅಂತ ಹೋಗ್ತಾಳೆ. ಸೊ ಅವಳಿಗೆ ಕೊಟ್ಟದ್ದೇ ಅವರು ನೈಟ್ ಶಿಫ್ಟ್ ಅಂತ ಹೇಳಿದ್ರೆ 10 PM ಇಂದ 6 AM ತನಕ ನೈಟ್ ಶಿಫ್ಟ್ ಮಾಡ್ಬೇಕು. ಬರ್ತಾಳೆ ನೈಟ್ ಶಿಫ್ಟ್ ಮಾಡ್ಲಿಕ್ಕೆ ಆಯ್ತಾ. ಬೇರೆ ಅವಳದು ಸೀನಿಯರ್ ನರ್ಸಸ್ ಎಲ್ಲ ಇರ್ತಾರೆ ಆಯ್ತಾ. ಅವ್ರು ಹೇಳ್ತಾರೆ ಅವಳಿಗೆ, ನೀನ್ ನೈಟ್ ಶಿಫ್ಟ್ ಮಾಡ್ಬೇಕಾದ್ರೆ ಅವಳಿಗೆ 3rd ಫ್ಲೋರ್ ಕೊಡ್ತಾರೆ. ಅದು ನೋಡ್ಬೇಕು ನೀನು, 3rd ಫ್ಲೋರ್ ಜಾಗ ನೋಡ್ಬೇಕು ನೀನು ಅಂತ. ಓಕೆ, 3rd ಫ್ಲೋರಿಗೆ ಹೋಗ್ಬೇಕಾದ್ರೆ ಆ ದಿನ ಅವಳದು ಸೀನಿಯರ್ ನರ್ಸ್ ಎಲ್ಲ ಹೇಳ್ತಾರೆ ಅವಳಿಗೆ, ನೀನ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಅಲ್ಲಿ ಒಂದು ರೂಮ್ ನಂಬರ್ ಉಂಟು 307. ಓಕೆ,
ಅಲ್ಲಿಂದ ನಿಂಗೆ ಒಂಥರ ನಾಯ್ಸ್ ಬಂದ್ರೆ ಅಂತ ಸಹ ನೀನು ಜಸ್ಟ್ ಆ ರೂಮಿಗೆ ಹೋಗ್ಬೇಡ ಅಂತ ಹೇಳಿ ಅವಳಿಗೆ ವಾರ್ನಿಂಗ್ ಕೊಟ್ಟು ಕಳ್ಸಿರ್ತಾರೆ. ನಾಯ್ಸ್ ಬಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿ ಇರ್ತಾರೆ. ಹಾ, ಅದಕ್ಕೆ ಅವಳು ಉಂಟಲ್ಲ ಸರ್ಕ್ಯಾಸ್ಟಿಕ್ ವೇಲಿ ಹೇಳ್ತಾರೆ, ಓ ಗೋಸ್ಟ್ ಸ್ಟೋರೀಸ್ ಅಲ್ಲಿರೋದು ಅಂತ ಹೇಳ್ಬಿಟ್ಟು ನಗಾಡ್ಕೊಂಡು ಅವಳು ಹೋಗ್ತಾಳೆ. ಅವಳು ಹಾ, ಆಟಿಟ್ಯೂಡ್ ಸ್ಟಡ್. ಓಕೆ, ಫುಲ್ ಆಟಿಟ್ಯೂಡ್ ತೋರಿಸ್ತಾಳೆ ಅಲ್ಲಿ ಅವಳು. ಆಟಿಟ್ಯೂಡ್. ಸಾರಿ, ಕಾವ್ಯ. ಆಟಿಟ್ಯೂಡ್. ನೈಟ್ ಇದ್ದು ಉಂಟಲ್ಲ 2:30 ಗಂಟೆ ಆಗಿದೆ. ಆಗ ಅವಳಿಗೆ ಉಂಟಲ್ಲ ಒಂದು ಶಬ್ದ ಕೇಳ್ತದೆ. ಅದು ಶಬ್ದ ಅಲ್ಲ ಮಾರೆ, ಡಾಕ್ಟರ್ ಕರೀತಿದ್ರು ಅವಳಿಗೆ. ಅಲ್ಲ, ಗೋಸ್ಟ್ ಸ್ಟೋರಿ ಆಯ್ತು, ಸ್ವಲ್ಪ ಸೀರಿಯಸ್ ಆಗಿರು ಮಾರೆ. ಸೊ ಯಾರಾದ್ರೂ ಇದ್ದೀರಾ ಅಂತ ಕೇಳ್ತಾರೆ ಆಯ್ತಾ. ಆಗ ಯಾರು ಸಹ ಇರ್ಲಿಲ್ಲ ಆಯ್ತಾ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಅವಳದ್ದು ಅದು ಮಾನಿಟರ್ ಇರ್ತದಲ್ಲ, ಅದು ಉಂಟಲ್ಲ ಬೀಪ್ 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 ಸೌಂಡ್ ಬರ್ತಾ ಉಂಟಾಯ್ತಾ ಅದ್ರಲ್ಲಿ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತದೆ ಅದು ಮಾನಿಟರ್ ಇಂದ ಉಂಟಲ್ಲ ಹಾರ್ಟ್ ಬೀಟ್ ಇದು ಶಬ್ದ ಬರ್ತಾ ಉಂಟು. ಓಕೆ, ಟಿಂಗ್ 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 ಟಿಂಗ್. ಇದ್ಯಾವುದು ಹಠ? ನಂದು ಬಡ್ 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 ಡಬ್ ಡಬ್ ಡಬ್. ನೋಡ್ತಾಳೆ ಅವಳು ಮಿರರ್ ಅಲ್ಲಿ ಹೀಗೆ. ಅಲ್ಲಿ ಮಿರರ್ ಗಾಡಿ ಬಿಡ್ತಿದ್ರು. ಅವಳ ಹಿಂದೆ ಹೀಗೆ ನಿಂತ್ಕೊಂಡಿದ್ದಾನೆ. ಇದು ಡಾಕ್ಟರ್ ಅಲ್ಲ ಮಾರೆ, ದೆವ್ವ ಮಾರೆ. ಏ ರಮೇಶ್, ವಾಟ್ ಡೂಯಿಂಗ್? ಕಾವ್ಯ, ವಾಟ್ ಡೂಯಿಂಗ್? ಕಾವ್ಯ, ಗುಡ್ ಗರ್ಲ್ ಮ್ಯಾನ್. ವಾಟ್ ಯು ನೈಟ್ ಗೋಯಿಂಗ್ ನೈಟ್ ಶಿಫ್ಟ್ ಗರ್ಲ್ಸ್? ಬ್ಲಡಿ ಫುಲ್ ಮ್ಯಾನ್, ಪಾಸ್ಕೋ ಕೇಸ್ ಆಗ್ಬಿಟ್ಟಿಂಗ್. ಮತ್ತೆ ಸೀನಿಯರ್ ನರ್ಸಸ್ಗೆಲ್ಲ ಹೇಳ್ತಾಳೆ ಹೀಗೆ ಹೀಗೆ ಆಯ್ತು ಹೀಗೆ ಆಯ್ತು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಎಂತ ಗೊತ್ತುಂಟಾ, ಅಲ್ಲಿ ಒಬ್ಬ ಹುಡುಗ ಸತ್ತು ಹೋಗಿದ್ದ 307 ರೂಮ್ ಅಲ್ಲಿ ಸತ್ತು ಹೋಗಿದ್ದ. ಅವಂದೇ ಭೂತ ಇನ್ನೂ ಸಲ್ಲಿ ಉಂಟು. ಅದಕ್ಕೆ ನಾವು ಹೇಳಿದ್ವಿ ನಿಮ್ಗೆ ಅಲ್ಲೆಲ್ಲ ಹೋಗ್ಬೇಡ, ಅದು ನಾಯ್ಸ್ ಕೇಳಿದ್ರೆ ಸಹ ಅಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾರೆ. ಎಂತ ಗೊತ್ತುಂಟಾ, ಹಾಸ್ಪಿಟಲ್ ಅಲ್ಲಿ ಉಂಟಲ್ಲ ಪೇಷಂಟ್ಸ್ ಮಾತ್ರ ಇರುವುದಲ್ಲ, ಅಲ್ಲಿ ಉಂಟಲ್ಲ ಅವರದ್ದು ಲಾಸ್ಟ್ ಮೊಮೆಂಟ್ ಇರ್ತದೆ ಅಂತ ಹೇಳ್ತಾರೆ ಆಯ್ತಾ. ಗೊತ್ತಾಯ್ತಾ? ಇಲ್ಲ, ಇದು ಗೊತ್ತಾಗಿಲ್ಲ ನಂಗೆ. ತಿನ್ನುದಾ? ವಿಶಾಲ್ ಅಲ್ಲ? ಶೋರ್? ಥ್ಯಾಂಕ್ ಯು. ಚೆರಿ ಲೈಕ್ ಚೆರಿ ಲೈಕ್ ಬಟ್ ನಾಟ್ ಜೆರಿ. ಚೆರಿ ಲೈಕ್. ಇವತ್ತಿನ ಬ್ಲಾಗ್ ಅನ್ನು ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಬೈ ಬೈ, ಸಿ ಎವ್ರಿವನ್. ಬೈ.